ಅವಾಗಿನ ಬರ್ತಾನ ನೋಡಿ ರಾತ್ರಿ ಮುಕ್ಕೋಬೇಕಾರಿ ನಾನು ಹಾಲು ಕೊಟ್ಟು ಏನು ಮಾಡ್ತಿದ್ರಿ 8-9 ಗಂಟೆಗೆ ಬಂದ್ರೆ ಉಣ್ಣಾಕ್ಸಿದ್ರೆ ಕೂಡಿದ್ದಿದ್ದಿಲ್ಲ ನಮ್ಗೆ ಮಕ್ಕಳು ಕರ್ಕೊಂಡು ಅಥವಾ ಹಂಗೆ ಮುಕ್ಕೊಂಡಿದ್ರಿ ಯಾಕಂದ್ರೆ ಇವರು ಸಣ್ಯರು ಇದ್ದಿದ್ದಿಲ್ಲ ರೀ ಇವರು ಅಷ್ಟು ತಿಳ್ವಕ್ಕೇನು ಇದ್ದಿದ್ದಿಲ್ಲ ರೀ ಮಕ್ಕಳನ್ನ 4 ಮಂದಿ ಲಗ್ನ ಮಾಡಿರಿ ಎಲ್ಲಿ 10 ಪೈಸೆ ಸಾಲ ಮಾಡಿ ಲಗ್ನ ಮಾಡಿಲ್ಲ 3 ಮಂದಿ ಹೆಣ್ಮಕ್ಳು ಮಾಡಿರಿ 2 ಗಂಡು ಮಕ್ಕಳು ಮಾಡಿರಿ ಯಾರ ಕಡೆಗೆ ಕೊಡ್ರಿಪ್ಪ ನನ್ನ ಮಕ್ಕಳು ಲಗ್ನ ಮಾಡ್ತೀನಿ ನಾ ಬಡಿವಿದ್ದೀನಿ ಅಂದ್ರೆ ನಾ ಯಾರು ಮನೆತಿಲ್ಲ ನನ್ನ ತಲೆ ಎಷ್ಟು ಇರ್ತೈತಿ ಅಷ್ಟ ಕಡ್ಕೊಂಡು ನಾನು ಮಕ್ಕಳು ಮರಿ ಲಗ್ನ ಮಾಡಿದ್ರಿ ಈಗ ಯಾರ ಕೈಗೆ ಏನು ಕೆಲಸ ಇಲ್ಲಲ್ರಿ ಸರ್ ನಾವು ಸ್ವಂತ ದುಡಿತೀವಿ ಸ್ವಂತ ಜೀವನ ಮಾಡ್ತೀವಲ್ರಿ ಇದಾ ನಮಗೆ ಬೇಸ್ ಅನ್ಸೆ ಸರ್ ನಾವು ಇನ್ನೂ ಒಂದು 10 ಎಮ್ಮುಗಳು ತಂದು ಇನ್ನೂ 10 ಇದನ್ನು ಮಾಡಿ ಇದನ್ನ ಜೀವನ ಸಾಗಿಸ್ಬೇಕು ಅನ್ನೋದು ಒಂದು ಇದೈತೆ ಸರ್ ನಾವು ವರ್ಷದ ಲೆಕ್ಕ ಮಾಡಿವಿ ಸರ ಈ ತಿಂಗಳ 1.5 ಲಕ್ಷ 1.5 ಲಕ್ಷ ರೂಪಾಯಿ 2 ವರ್ಷ ಹಿಂಗೆ ದುಡಿತೀವಿ ರೀ ಈ ಖರ್ಚು ತೆಗೆದ್ರೆ ಒಟ್ಟು ಒಬ್ಬೊಬ್ಬರಿಗೆ ನಾವು 4-5 ಮಂದಿ ಜನ ಕೆಲಸ ಮಾಡ್ತೀವಲ್ಲ ಒಂದು 30,000 35,000 25,000 ರೂಪಾಯಿ ಸಾವಿರ ಒಬ್ಬೊಬ್ಬರಿಗೆ ಪಗಾರ ಬೀಳುತ್ತೆ ಸರ್ ತಿಂಗಳಿಗೆ. ನಮಸ್ಕಾರ ಸರ್, ನನ್ನ ಹೆಸರು ಮುತ್ತಣ್ಣ ಕಾಶ್ಯಪ್ಪ ಗೋರ್ವಾರ ಅಂತಂದ್ರಿ, ಸಾಕಿನ ನಾಗಾವಿ. ಈಗ ನಮ್ಮಪ್ಪ ನಮ್ಮವ್ವಾರ ಫಸ್ಟಲ್ಲಿದ್ದ ಸ್ವಲ್ಪ ದುಡ್ಕೊತ ಇದು ಮಾಡ್ಕೊತ ಬರ್ತಿದ್ದಾರೆ. ಮೊದ್ಲ ನಮ್ಮ ಅಪ್ಪರ ಕುರಿ ಕಾಯ್ತಿದ್ರಿ, ಅದು ಕುರಿ ಕಾಯ್ದು ಬಿಟ್ಟು ಅಂದಾಗೆ ಸ್ವಲ್ಪ ಊರಾಗ ಇದು ಮಾಡಾಕತ್ರಿ. ಆಮ್ಯಾಗ ಏನಾಯ್ತು ರೀ, ನಮ್ಮ ಬಡತನ ಪರಿಸ್ಥಿತಿ ಒಳಗೆ ಆಗಲಿಲ್ಲ, ನಾವು ಸಣ್ಣರಿದ್ವಿ. ನಮ್ಮ ಅಪ್ಪರ ಒಂದು ಎಮ್ಮುಗಡ್ಡೆ ಇಲ್ಲಿ ಇಬ್ರಾಹಿಂ ಸಾಬ ಬೂದಾಳ ಅಂತಂದು ಅವ್ರದ್ದು ಕಡೆಯಿಂದ ಒಂದು ಎಮ್ಮುಗಡ್ಡೆ ತೊಗೊಂಡಾರಿ. ಅವ್ರು ಎಮ್ಮುಗಡ್ಡೆ ತೊಗೊಂಡಿಂದಾಗಿ ಆ ಎಮ್ಮುಗಡ್ಡೆಲಿಂದನ ಇವರು ಸಾಯಂಕಾಲ ತೊಗೊಂಡು ನಮ್ಮ ಅಪ್ಪರ ಹಾಲು ಮಾರಕ್ಕೆ ಹೋಗ್ತಿದ್ರು, ಗದಿಗೆ ಹೋಗ್ತಿದ್ರಿ. ಗದಿಗೆ ಅವಾಗ 5 ರೂಪಾಯಿಗೆ ಲೀಟ್ರ್ ಹಾಲು ಇತ್ತು ರೀ. 5 ರೂಪಾಯಿಗೆ ಲೀಟ್ರ್ ಹಾಲು ಇದ್ದಾಗ ಅವ್ರು ತೊಗೊಂಡು ಸಾಯಂಕಾಲ ತೊಗೊಂಡು ಹಾಲು ಮಾರ್ತಿದ್ರು. ನಾವು ಸಣ್ಣರ ಇದ್ದವು ರೀ. ನಮ್ಮವರು ಮನ್ಯಾಗ ಕೆಲಸ ಇದು ಮಾಡ್ಕೊಂಡು ಹೋಗಿದ್ರು. ಆಮ್ಯಾಗ ಏನು ಮಾಡಿದ್ರು ಇವರು ನಮ್ಮ ಅಪ್ಪರ ಅದು ಸಾಲಾಗಲ್ಲ ಬಾ ಅಂತಂದು ಹಾಲು ಮಾರಿ ಬಂದು ಹುಂಚಿ ಗಿಡ ಬಡಿಯಕ್ಕೆ ಹೋಗ್ತಿದ್ರಿ. ಹುಂಚಿ ಗಿಡ ಬಡಿಯಕ್ಕೆ ಹೋಗ್ತಿದ್ರು. ಆ ಗಿಡದ ಮ್ಯಾಗಿದ್ದ ಬಿದ್ದಿಂದಾಗಿ ಅವ್ರಿಗೆ ನಡ ಕೈ ಮುರಿದು ಹೊಳ್ಳಿ ನಮ್ಮವರ ಮತ್ತು ಇದನ್ನು ಹೆಂಗೆ ಮಾಡಪ್ಪ ಅಂತಂದು ಅವನ್ನ ಜಪ ಮಾಡ್ಕೊತ ಅವ್ರು ನಮ್ಮವರ ಹಾಲು ಮಾರಕ್ಕೆ ಹೋಗ್ತಾರೆ. ಹಾಲು ಮಾರ್ಕೊಂಡು ನಮ್ಮನ್ನ ಎಲ್ಲರನ್ನ ನಮ್ಮ ಅಪ್ಪರನ್ನ ಸಾಕಾಗಂಗಿಲ್ಲ ಅಂತ ಇದು ಮಾಡ್ಕೊಂಡು ಕಣ್ಣೀರು ತಿಕ್ಕೊಂಡು ಎಲ್ಲ ಅವರು ಗದಿನಾಗ ಕೆಲಸ ಮಾಡ್ತಿದ್ರು. ನಾವು ಹಂಗೆ ಸ್ವಲ್ಪ ತಿಳುವಾಗಿ ಬಂದಿಂದಾಗಿ ಏನು ಮಾಡಿದ್ವಿ ರೀ, ಇಲ್ಲೊಂದು ಬೇರೆದಾರ ಜಾಗಿರ್ದಾರ ಇಲ್ಲಿ ತೋಟದಾಗ ಇರ್ತಿದ್ದೆ. ಒಂದು ವಾರಕ್ಕೆ 270 ರೂಪಾಯಿ ಪಗಾರ ರೀ ನನಗೆ. ಇಲ್ಲಿ ಹುಲ್ಗಳು ರಾಯರಂತೆ ಅವ್ರ ತೋಟದಾಗ ಕೆಲಸ ಮಾಡ್ತಿದ್ದೆ. ಹಗಲಿ ರಾತ್ರಿ ಕೂಡ ನೀರು ಹಾಸೋದು, ಆಳ ಕರ್ಕೊಂಡು ಹೋಗೋದು, ಕೆಲಸ ಮಾಡೋದು ಹಿಂಗೆ ಮಾಡ್ತಿದ್ರಿ. ಮಾಡಿದಾಗಿ ಒಂದು ದಿವಸ ನಾನು ಅಲ್ಲೇ ರಾಶಿ ಮುಂದೆ ಒಂದು 2-3 ದಿವಸ ಅಲ್ಲೇ ಮನ್ಯಾಗ ಇದು ಹೊಲ್ದಾಗ ಇರ್ತಿದ್ರಿ. ಮನೆಗೆ ಅಂತ ಹಂಗೆ ಬಂದೆ. ನಮ್ಮವರು ಕ್ಯಾನ್ ಹೊತ್ತು ಉಪವಾಸ ತಿರುಗಿ ಅವ್ರು ಏನು ಮಾಡಿತ್ತು, ಬಟ್ಟೆ ಬಿದ್ದು ಸ್ವಲ್ಪ ಮಕ್ಕೊಂಬಿಟ್ಟಿದ್ರು ತ್ರಾಸಾಗಿ ಮಕ್ಕೊಂಡಾಗ ಏನಾಗ್ಬಿಡ್ತು, ಯಾಕೆ ಬೇವ ಅಂತಂದೆ. ಮಕ್ಕಳನ್ನ ಹಿಂಗೆ ಪಸನ್ನರದ್ರಿ, ನಿಮ್ಮ ಅಪ್ಪನದು ಹಿಂಗೈತಿ, ನನಗೆ ನೋಡ್ರಿ ಹಿಂಗೈತಿ, ಹಾಲು ಮಾರೋರು ಯಾರಪ್ಪ ಅಂತ ನಿಂತಾರೆ. ಯಾಕೆ ಇಷ್ಟಕ್ಕೊಂದು ಚಿಂತೆ ಮಾಡ್ತಿದ್ದಿ, ನಾನು ಇದೀನಲ್ಲಿ ನಂಗೆ ತೋರ್ಸಿ ನಡಿ, ನಾನು ಒಲೆ ನಾಳಿದ್ದೆ ಕೆಲಸಕ್ಕೆ, ನಾನು ನಿಂಗೆ ಕೊಟ್ಟಾಗ ಬರ್ತೀನಿ, ಕ್ಯಾನ್ ಹೊತ್ಕೊಂಡು ನಾನು ತಿರುಗಿ ಹಾಲು ಮಾರ್ತೀನಿ, ನಂಗೆ ತೋರಿಸ್ಬಮ್ಮ ನೀನು ಅಂತ ಹೇಳಿದ್ರಿ. ನೀನು ಶಾನೆ ಎಲ್ಲಪ್ಪ ಏನು ಮಾಡ್ಬೇಕು, ನಿನ್ನ ಸಾಲಿನೂ ಜಾಸ್ತಿ ಕಲೀಲಿಲ್ಲ, 4ನೇ ಶಾಲೆ ಕಲ್ತಿ ಹೋಗಂದ್ರೆ ಸಾಲಿಗೆ ಹೋಗಲಿಲ್ಲೇನ, ಏನು ಸಿಟ್ಯಾಗ ಜೀವನ ಹೆಂಗೆ ಮಾಡ್ತೀಪ್ಪ ನೀನು, ಹೋಗಿ ಹಾಲು ಹೆಂಗೆ ಮಾರ್ತಿದ್ದಿ ಅಂತಂದ್ರೆ. ನೋಡೋಂಬಾರ್ವ, ನಿನ್ನ ಕೊಟ್ಟಾಗ 2-3 ದಿವಸ ನಂಗೆ ತೋರ್ಸೋಣ, ಎಲ್ಲ ಕ್ಯಾನ್ ಹೊತ್ಕೊಂಡು ತಿರುಗಾಡಿ ನಾ ಕಲಿತೀನಿ ಬಾರ್ಬೇವ ಅಂತಂದು ಹೋದ್ರಿ. ಹೋಗಿದ್ದಾಗೆ ಅವರು ಮತ್ತು ದಿನ ಅಲ್ಲಿ ಗದಿನಾಗ ನನಗೆ ಕ್ಯಾನ್ ಹೊತ್ಕೊಂಡು ತಿರುಗಾಡಿ ಹಾಲು ತೋರಿಸಿದ್ರಿ. ಮನೆಗೆ ಅಡ್ಡಾಡಿ ಒಂದು 4 ದಿವಸ ಕ್ಯಾನ್ ಹೊತ್ಕೊಂಡು ತಿರುಗಾಡಿದೆ. ಕ್ಯಾನ್ ಹೊತ್ಕೊಂಡು ತಿರುಗಾಡಿದಾಗಿ ಏನಾಗ್ಬಿಡ್ತು, ಆಮ್ಯಾಗ ಸಾಯಂಕಾಲ ತೊಗೊಂಡು ಹೊಂಟ್ರಿ. ನನಗೆ ಅಷ್ಟು ಮನೆಗೆ ಗೊತ್ತಾಗ್ಬಿಟ್ಟು, ನೀ ಬ್ಯಾಡ ನಮ್ಮ ಮನೆಯಾಗಿರ, ನಾ ಎಲ್ಲ ಹಾಲು ಮಾರ್ಕೊಂಬರ್ತೀನಿ ಅಂತಂದು ದಿನ ಸಾಯಂಕಾಲ ತೊಗೊಂಡು ನಾನು 2 ಹೊತ್ತು ಹಾಲು ಮಾರಕ್ಕೆ ಗದಿಗೆ ಹೊಂಟ್ರಿ. ಹಿಂಡ್ಕೊಂಡು ಇಲ್ಲೇ ಊರಾಗ ಹಾಲು ಹಿಂಡಿಸ್ತಿದ್ರಿ. ಅವಾಗ ನಮ್ಮ ದನ 1 ಎಮ್ಮೆಗೆ ದುಡ್ಡಿತ್ತು ರೀ. ಇಲ್ಲಿ ಊರನ್ನ ಮಂದಿ ಹಾಲು ತುಂಬಿಸಿ ನಾನು ಹಾಲು ಮಾರಕ್ಕೆ ಹೋಗ್ತಿದ್ರಿ. ಹೋಗಿಂದಾಗೆ ಹೊಳ್ಳಿ ಏನಾಗ್ಬಿಡ್ತು, ಮಂದಿ ಎಲ್ಲರೂ ಗಾಡಿ ತೊಗೊಂಡು 2 ಹೊತ್ತು ಸಾಯಂಕಾಲ ಮ್ಯಾಗ ಹೆಂಗೆ ಹಾಲು ಮಾರ್ತಿದ್ರೆ ನನಗೆ ಆ ಗಾಡಿ ತೊಗೊಳಷ್ಟು ಶಕ್ತಿ ಇದ್ದಿದ್ದಿಲ್ಲ ರೀ. ಅವಾಗ ನನಗೆ ಗಾಡಿ ತೊಗೊಳೋಷ್ಟು ಶಕ್ತಿ ಇದ್ದಿದ್ದಿಲ್ಲ. ಹೆಂಗೆ ಗಾಡಿ ತೊಗೋಬೇಕು ಅನ್ಕೊಂತ ಇದು ಮಾಡಿದಾಗೆ ನಮ್ಮ ಅವ್ರ ಕೇಳಿದೆ, ನೀನು ದಿನ ಬಸ್ ಚಾರ್ಜಿಗೆ ರೊಕ್ಕ ಎಷ್ಟು ಕೊಡ್ತಿದ್ದೀಯ ಅಂತಂದು. ಯಪ್ಪ ನನ್ನ ಬಸ್ ಚಾರ್ಜ್ ಕ್ಯಾನ ಅದು ಕೂಡಿ 10 ರೂಪಾಯಿ, ಈ 2 ಸೇರಿಸಿ 20 ರೂಪಾಯಿ ಖರ್ಚಾಗತ್ತಪ್ಪ, ನನ್ನ ಲಗೇಜು ನಂದು ಕೂಡಿ 20 ರೂಪಾಯಿ ಖರ್ಚಾಗ್ತದೆ. 20 ರೂಪಾಯಿ ನಾಷ್ಟ ಏನು ಮಾಡ್ತೀನಿ ಅಂದ, ನಾ 5 ರೂಪಾಯಿ ನಾಷ್ಟ ಮಾಡ್ತೀನಿಯಪ್ಪ ಅಂತಂದ್ರೆ. 5 ರೂಪಾಯಿ ನಾಷ್ಟ ಮಾಡ್ತೀನಿ ಅಂದಾಗ ನಾ 2 ಕೂಡಿಸಿ 25 ರೂಪಾಯಿ ಆತಲ್ಲ ರೀ. ನಾ ಏನು ಮಾಡಿದೆ, ಮನೆಯಾಗಿದ್ದ ಬುತ್ತಿ ಕಟ್ಟಿರಿ ನನಗೆ ಅಂತ ಹೇಳಿದ್ರಿ. ಮನೆಯಾಗಿದ್ದ ಬುತ್ತಿ ಕಟ್ಟಿ ಅಂದಾಗ ನಾ ಅದನ್ನು ಏನು ಮಾಡ್ತಿದ್ದೆ, ಸಾಯಂಕಾಲ ತೊಗೊಂಡು ಹಾಲು ಮಾರಕ್ಕೆ ಹೋಗ್ತಿದ್ದೆ. ಅದು 25, ನಂದು ಪಗಾರ 25.
50 ಇಲ್ಲೇ ಸೊಸೈಟಿ ಕಟ್ತಿದ್ದೆ ನಾನು ದಿನ 50 ಸೊಸೈಟಿ ಕಟ್ತಿದ್ದೆ. ಅದು ಒಂದು 10,000 ಏನೋ ಆತು ರೀ. ಆಗಿಂದಾಗೆ ನನ್ನ ಗಾಡಿ ಕೊಡಿಸ್ಬೇಕು ಬೇಯವ್ವ ಅಂತಂದೆ. ಯಪ್ಪ ನಿನ್ನ ಕುರಿ ಕಾದು ದನ ಕಾಕೊಂತ ಬಂದಾವ, ನೀನು ಗಾಡಿ ಹೆಂಗೆ ಹೊಡಿತೀಯಪ್ಪ ಗದಿನ್ಯಾಗ ಅಂತಂದ್ರಿ. ಗದಿನ ಗಾಡಿ ಹೆಂಗೆ ಹೊಡಿತೀಯಪ್ಪ ಅದನ್ನು ನೋಡೋಣ ಬೇವ ಹೆಂಗಾಗತ್ತೆ ಹಂಗೆ ಅಲ್ಲಿ ನನ್ನ ಗಾಡಿನಾರು ಕೊಡಿಸಿ ಯಾರು ಕರ್ಕೊಂಡು ಕಲಿಸ್ಕೊಂಡು ನಾನು ಹೋಗ್ತೀನಿ ಅಂತ ಹೇಳಿದ್ರಿ. ಹೇಳಿದಾಗೆ ಅವ್ರು ಏನು ಮಾಡಿಬಿಟ್ರೆ ಗಾಡಿ ಅಕ್ಕ ಯಾವ ಗಾಡಿ ಅಂತ ಕೊಡಿಸ್ಬೇಕಪ್ಪ ಅಂದ್ರೆ ಇಲ್ಲ ಬೇ ನಂಗೆ ಒಂದು ಯಾವ್ದಾರು ಗಾಡಿ ಕೊಡಿಸ್ಬೇಕು ಅಂತಂದು. ಹಿಂದಾಗಿ ಮತ್ತೆ ಅವರು ಇಲ್ಲಿ ಸೊಸೈಟಿಯಾಗ ಏನು ಮ್ಯಾನೇಜರ್ ಅವ್ರು ಇದ್ರಲ್ಲ ನನ್ನ ಮಗಳಿಗೆ ಗಾಡಿ ಕೊಡಿಸ್ರಪ್ಪ ಅವ ಧೂಳು ಕಟ್ಕೊತ ಹೋಗೋಣ ಅಂತಿದ್ರಿ. ದಿನ 50 ರೂಪಾಯಿ ನಾನು ಕಟ್ತಿದ್ದೆ ಅದು ಉಳಿಸಿ. ಅವ್ರದ್ದು 25 ರೂಪಾಯಿ ಕ್ಯಾನಿಂಗ್ ಖರ್ಚು ಬರ್ ಚಾರ್ಜ್ ಮತ್ತು ನಂದು 25 ರೂಪಾಯಿ ಪಗಾರ ಸೇರಿಸಿ 50 ರೂಪಾಯಿ ನಾನು ದಿನ ಅದಕ್ಕೆ ಪಿಕ್ನಿಕ್ ಕಟ್ತಿದ್ರಿ. ಪಿಕ್ನಿಕ್ ಕಟ್ಟಿದಾಗ ಆಮ್ಯಾಗ ಏನಾಗ್ಬಿಟ್ಟು ಗಾಡಿ ಕೊಡಿಸ್ಬೇಕಂದಾಗ ಸುನೇ ಇತ್ತು ರೀ. ಅವಾಗ ಯಾವಾಗ ಗಾಡಿ ತೊಗೊವಂತೀನಿ ಬೇ ನಾನು ಅಂದ್ರೆ ಅವರು ಸೊಸೈಟಿಯಾಗ ಗಾಡಿ ಕೊಡ್ತೀವಿ ಅಂದ್ರೆ ಗಾಡಿ ಕೊಡ್ತೀವಿ ಅಂದಾಗ ಕೊಡಿಸ್ತೀವಿ ಬಾ ಮುತ್ತಾನ ಅಂತ ಹೇಳಿದ್ರಿ. ಗಾಡಿ ಕೊಡಿಸ್ತೀವಿ ಬಾ ಮುತ್ತಾನ ಅಂದಾಗ ನಂಗಾರ ಎಲ್ಲಿ ತೊಗೋಬೇಕು ಗಾಡಿನ ಮತ್ತು ಹೆಂಗೆ ಬೇವ ಚಲೋ ದಿನ ಯಾವಾಗ ತೊಗೊಳೋದಂಗೆ. ಯಪ್ಪ ನಮ್ಗೆ ಯಾವ ಚಲೋ ದಿನನೂ ಗೊತ್ತಿಲ್ಲ, ಯಾವ ದಿನನೂ ಗೊತ್ತಿಲ್ಲ, ಅಲ್ಲೇ ಪುಟ್ಟಜ್ಜರ ಮಠಕ್ಕೆ ಹೋಗಪ್ಪ, ಮಠಕ್ಕೆ ಹೋಗಿ ನೀನು ಅಲ್ಲಿ ಗಾಡಿ ಕೇಳು ಅಜ್ಜರ್ನ ಯಾವಾಗ ತೊಗೋ ಅಂತಾರೆ ಅವಾಗ ತೊಗೋ ಅಂತಂದ್ರೆ. ಅಜ್ಜಾರು ಪುಟ್ಟ ಅಜ್ಜಾರು ಅಂದ್ರೆ ಅವ್ರು ಮಾತಾಡ್ತಾರೆ ನಂಗೆ ಕೊಟ್ಟಾಗ ಅಂದಿರಿ ನಾನು ಸಣ್ಣವಿದ್ದೆ ಅಲ್ರಿ, ನಂಗೆ ಗೊತ್ತಿದ್ದಿದ್ದಿಲ್ಲ ಅಜ್ಜಾರು ಅನ್ನೋದು. ಪುಟ್ಟ ಅಜ್ಜಾರು ಅಂದ್ರೆ ಮಾತಾಡ್ತಾರೆ ಬೇವ ನಂಗೆ ಕೊಟ್ಟಾಗ ಅಂದೆ. ಯಪ್ಪ ನಿನ್ನ ನಸೀಬ್ ಇತ್ತಂದ್ರೆ ನಿಂಗೆ ಮಾತಾಡ್ತಾರೆ ಅವ್ರು, ನೀವು ಹೋಗಿ ಕೇಳ ಮಾತಾಡ್ತಾರೆ ಅಂದ್ರೆ. ನಾನು 2 ಹೊತ್ತು ಹಾಲು ಮಾರಿ ರಾತ್ರಿ 9 ಗಂಟೆ 9:30 ಇತ್ತು ರೀ. ಅಜ್ಜಾರ ಮಠಕ್ಕೆ ಹೋದೆ. ಇಲ್ಲಿ ಪುಟ್ಟ ಅಜ್ಜಾರು ಎಲ್ಲಿದ್ದಾರೆ ಪುಟ್ಟ ಅಜ್ಜಾರು ಎಲ್ಲಿದ್ದಾರೆ ಅಂತ ಹೋದ್ರಿ. ಹೋದಾಗ ಅಲ್ಲೇ ಕುಂತಿದ್ರು. ಒಬ್ಬಾಕಿ ಅಮ್ಮ ಅಜ್ಜರ ಮಾತಾಡ್ಸಿದ್ರು. ಪುಟ್ಟ ಅಜ್ಜಾರ ಅಂದ್ರೆ ಇವ್ರನ್ನ ಅಂದೆ. ಹೌದಪ್ಪ ಅಂದ್ರೆ ನನಗೆ ಅವ್ರು ಅಜ್ಜಾರ ಮಾತಾಡ್ಸೋಕೆ ಭಯ ಆಗೋದ್ರಿ. ಭಯ ಆಗೋದು. ಆಮ್ಯಾಗ ಏನು ಮಾಡಿದೆ ಸುಮ್ಮನೆ ನಿಂತೆ ಆ ಅಮ್ಮನ ಕೊಟ್ಟಾಗ ಅವ್ರು ಅಜ್ಜಾರ ಚಂದ ಮಾತಾಡಾಕೋತಿದ್ದಾಗ ನಾ ಏನು ಮಾಡಿದೆ 10 ರೂಪಾಯಿ ಅಜ್ಜಾರ ಮುಂದಿಟ್ಟು ಅಜ್ಜಾರ ನಾನು ಗಾಡಿ ತೊಗೋಬೇಕಂತ ಮಾಡೀನಿ ರೀ ಹಾಲು ಮಾರಕ್ಕೆ, ಅವರು ಅಜ್ಜಾರನ್ನ ಕೇಳ್ಕೊಂಬ ಅವ್ರು ಏನಂತ ನೋಡು ಅಂತಂದ್ರಿ. ನಾ 2 ಹೊತ್ತು ಸೈಕಲ್ ತೊಗೊಂಡು ಹಾಲು ಮಾರ್ತೀನಿ ರೀ, ನನಗೆ ಗಾಡಿ ಬೇಕು ರೀ ಅಜ್ಜಾರ ಅಂತೀನಿ. ಹುಚ್ಚಪ್ಪ ಎಲ್ಲರೂ ಚೈನಿಂಗ್ ಮಾಡೋಕೆ ಗಾಡಿ ಕೇಳ್ತಾರ, ನೀನು ದುಡಿಯೋಕೆ ಗಾಡಿ ಕೈತಿ ಅಂದ್ರೆ ನೀನು ಮುಂದಿಟ್ಟು ಕಾಲು ಒಟ್ಟು ಹಿಂದೆ ಇಡಬೇಡ, ನಿನಗೆ ಚಲೋ ಆಗುತ್ತೆ ಹೋಗಿ ನೀ ಗಾಡಿ ತೊಗೋ ಅಂತ ಬ್ಲ್ಯಾಕ್ ಆ್ಯಂಡ್ ವೈಟ್ ಗಾಡಿ ತೊಗೋ ಹೋಗಿ ನೀನು ಚಲೋ ಆಗುತ್ತೆ ನಿಂಗೆ ಗುರುವಾರ ದಿನ ಅಂತ ಹೇಳಿದ್ರು ಸರ್. ಹೇಳಿದಾಗ ಹಂಗಾರ ಗುರುವಾರ ಅಂತ ಗಾಡಿ ಹುಡುಕಿದೆ, ಆ ಗಾಡಿ ಸಿಗಲೇ ಇಲ್ಲ ನಂಗೆ ಆ ಟೈಮ್ಗೆ. ಹೊಳ್ಳಿ ಸಂಡೇ ಮಾರ್ಕೆಟಿಗೆ ಹುಬ್ಳಿಗೆ ಹೋದ್ರಿ. ಹುಬ್ಳಿಗೆ ಹೋಗಿ ಗಾಡಿ ತೊಗೊಂಡು ಬಂದು ಅಲ್ಲಿ ಅವತ್ತ ನಮ್ಮದು ಮೇಲಾರಂಗೇಶ್ವರ ದೇವಸ್ಥಾನದ ಕಾರ್ತಿಕ ಇಟ್ಟಿದ್ರಿ. ಅದ ಫಸ್ಟ್ನೇ ವರ್ಷ ಮಾಡಾಕತ್ತೀವಿ. ಎಲ್ಲ ನಿಂದಪ್ಪ ಅಜ್ಜ, ನಿನ್ನ ಆಶೀರ್ವಾದದಿಂದ ನಾವು ಮುಂದೆ ಹೋಗಿವಿ. ಪುಟ್ಟ ಅಜ್ಜಾರ ಅಂದ್ರೆ ಬೇರೆಲ್ಲ ಮೇಲಾರಂಗಪ್ಪ ಬೇರೆಲ್ಲ ಅಂತ ಒಂದು ಕಾರ್ತಿಕ ಉತ್ಸವ ಮಾಡಿ ಅದ ಗಾಡಿ ಅದ್ರ ಮುಂದೆ ಪೂಜೆ ಮಾಡಿ ಅವ್ರಲ್ಲಿದ್ದ ಆ ಗಾಡಿ ತೊಗೊಂಡು ಶುರು ಮಾಡಿದ್ರಿ. ಬಂದಿಂದಾಗ ಹಂಗೆ ಓಣ್ಯಾಗ ಮಂದಿ ಕಲಿಸಿದ್ರು ನಂಗೆ ಗಾಡಿ. 2 ದಿನ ಅಷ್ಟು ಇದು ಮಾಡೀನಿ ರೀ. 3ನೇ ದಿನಕ್ಕೆ ಗಾಡಿ ಹೊಡ್ಯಾಕೆ ಸೀದಾ ಗದಿಗೆ ಹಾಲು ತೊಗೊಂಡು ಹೋಗೀನಿ ರೀ ಮಾರಕ್ಕೆ. 3ನೇ ದಿನಕ್ಕೆ ಹಾಲು ಮಾರಕ್ಕೆ ಕುಂತಾವ. ಅಲ್ಲಿದ್ದ 2007 ಹಾಲು ಮಾರತ್ತೀನಿ ಸರ. ಇಲ್ಲಿ ಮಟ್ಟ ಹಾಲು ಮಾರ್ಕೊಂತ ಈಗ 50-60 ದನ ಮಾಡೀನಿ. ಎಲ್ಲ ಮಾಡಿ ಅವ ಅಪ್ಪರನ್ನ ಎಲ್ಲ ಚೆಂದ ನೋಡ್ಕೊಂಡು ಅವಾಗ ನನಗೊಂದು ತಟಗೆ ಹಾಲು ಸತಿಯದಿದ್ದಿಲ್ಲ ರೀ. ಉಣ್ಣಾಕ್ಬೇಕಂತಂದ್ರೆ ಅಷ್ಟು ಕಷ್ಟ ಆಗಿತ್ತು. ಈಗ ಎಲ್ಲ ಹಾಲು ಗೀಲ ನನ್ನ ಮಕ್ಕಳಿಗೆ ಮರಿಗೆ ಎಲ್ಲರಿಗೆ ಫ್ರೀಯಾಗಿ ಒಮ್ಮೆ ಬಡವ್ರಿಗೆ ಯಾರು ಹಾಲು ಕೇರು ಫ್ರೀಯಾಗಿ ಹಾಲು ಕೊಡ್ತೀನಿ. ಏನೋ ಅವ್ರ ಮನೆ ಫಂಕ್ಷನ್ ಐತೆ ಅಂದ್ರೆ ಬಡವ್ರು ಇದ್ರಂದ್ರೆ 1 ಲೀಟ್ರ್ 2 ಲೀಟ್ರ್ ಹಾಲು ನಾನು ರೊಕ್ಕ ಇಸ್ಕೊಳಂಗಿಲ್ಲ ರೀ. ಹೋಲ್ಬಿಡ್ರಿ ಅಂತಂದ್ರೆ ನಾನು ಬಿಟ್ಟು ನನ್ನ ಜೀವನ ನಾ ಮಾಡ್ತಿರ್ತೀನಿ ಸರ್. ಏನಿಲ್ಲ ರೀ, ಆಕಳ ಒಂದು ಎಚ್ಚಪ್ಪ ಅದಾವೆ ರೀ, ಮತ್ತು ಜವಾರಿ ಹೊಸದವ, ಮೊರ ಎಮ್ಮೆ ಗೊಡ್ಡ ಮತ್ತು ಜವಾರಿ ಎಮ್ಮೆ ಸಾಕಿವ್ರಿ ಸರ್. ನಾವು ಈಗೆಲ್ಲ ಕೂಡಿ ಒಂದು 60 ದನ ಆಗ್ತೈತೆ ರೀ ಕರ ಕೂಡ್ರಿ. ಈ ದೊಡ್ಡ ಒಂದು 40 ಹಾಕವ್ರಿ, ಒಂದು 20 ಕರ ಮಣಕ ಅಂಥವು ಇಂಥವು ಒಂದು 20 ದನ ಆಗ್ತಾವೆ ರೀ. ಹ್ಞೂ ರೀ, ಗಂಡು ಮಾರ್ತೀವಿ ರೀ. ಹೆಣ್ಣು ಕರುಗಳು ಬೆಳಿತಿರ್ತಾವ್ರಿ. ಹಂಗೆ 2 ಹೊತ್ತು ಕೂಡಿ ಒಂದು 120 130 ಒಂದು 100 ಲೀಟ್ರ್ ಒಂದು ಸೀಸನ್ಯಾಗ ಸ್ವಲ್ಪ ಹೆಚ್ಚಿಗೆ ಕಡಿಮೆ ಆಗ್ತಿರ್ತದೆ ಸರ್. ನಾವು ಇಲ್ಲೇ ಗದಗ ಕೊಡ್ತೀವಿ ರೀ, ಮನೆ ಅಡ್ಡಾಡಿ ಕೊಡ್ತೀವಿ ರೀ ಗದಗಿಗೆ. ಡೇರಿಗೆ ಹಾಲು ಹಾಕಲ್ಲ ರೀ, ಯಾಕಂದ್ರೆ ಡೇರಿ ಹಾಲಿಗೆ ನಮ್ಗೆ ವರ್ಕೌಟ್ ಆಗಲ್ಲ ರೀ. ಹಾಗಾಗಿ ನಾವು ಗದಿಗೆ ಹೋಗಿ ಮನೆಗೆ ಹಾಲು ಮಾರ್ತೀವಿ ಸರ್. ನಾವು 50 ರೂಪಾಯಿ 40 ರೂಪಾಯಿ ಕೊಡ್ತೀವಿ ಸರ್. ಡೈಲಿ ಒಂದು 120 130 ಲೀಟ್ರ್ ಕೊಡ್ತೀವಿ ಸರ್. ಮುಂಜಾನೆ ಸ್ವಲ್ಪ ದೌಡ ನಮ್ಮ ತಮ್ಮ ಹೋಗ್ತಾನೆ ರೀ. ಆಮ್ಯಾಗ ನಾ ಎಲ್ಲ ಇದನ್ನ ಒಟ್ಟು ಕೆಲಸ ಮುಗಿಸಿ ನಾವು ಅಪ್ಪರ ದನಾಗಿನ ಬಿಟ್ಟು ಕೊಟ್ಟು ಆಮೇಲೆ ನಾವು ಹೋಗ್ತೀನಿ ಸರ್. ಹಾಲು ಕೊಟ್ಟು ಹೊಳ್ಳಿ ಬಂದು ನಾವು ಮತ್ತು ಬೇರೆ ಕೆಲಸ ಮಾಡೋಕೆ ಹೋಗ್ತೀನಿ ರೀ. ಅವ ನಮ್ಮ ತಮ್ಮ ಬಂದು ಇದು ಮಾಡ್ತಾನೆ. ಹೊಳ್ಳಿ ನಮ್ಮ ಮನ್ಯಾಗ ನಮ್ಮ ಹೆಣ್ಮಕ್ಳು ನಮ್ಮ ಸ್ವಸ್ತಿಯರು ಅವ್ರು ಕೂಡಿ ಅವ್ರು ಮಧ್ಯಾಹ್ನ ಸಗಣಿ ಬೆಳೆಯೋದು ಅವಕ್ಕೆ ಹೊಟ್ಟು ತಂದು ಹಾಕಿರ್ತೀವಿ ರೀ.
ಅಲ್ಲಿ ಅದನ್ನು ತೊಗೊಂಡು ಹೋಗಿ ಹೊಲ್ದಿಗೆ ಹಾಕೋದು ಅವನ್ನೆಲ್ಲ ಅವ್ರಿಗೆ ಕೆಲಸ ಮಾಡ್ತಾರೆ ಸರ್. ಹೊಲ ಇಲ್ಲ ಅಂತೀರಿ? ಹೊಲ ಇಲ್ಲರಿ ಸರ್, ಒಟ್ಟು ಹೊಲನೇ ಇಲ್ಲ ನಮ್ದೇನು. ಎಲ್ಲ ಮಾರಕ್ಕೆ ತೊಗೊಂತೀನಿ ಸರ್. ವರ್ಷಕ್ಕೆ ಒಂದು 40-50 ಗಾಡಿ ಮೇವು, ಒಂದು 10-20 ಗಾಡಿ ಹೊಟ್ಟು ಎಲ್ಲ ಖರೀದಿ ಮಾಡ್ತೀನಿ ರೀ. ಅದು ಟೋಟಲ್ 1.5-2 ಲಕ್ಷ ರೂಪಾಯಿ ಖರ್ಚು ಬರ್ತದೆ ಸರ್, ಮೇವಿಂದ ಹೊಟ್ಟೆಯಿಂದ ಕೂಡ್ಸರಿ. ಸಗಣಿ ಗೊಬ್ಬರ ಮಾರಕ್ಕೆ ಕೊಡ್ತೀನಿ ಸರ್. ಟ್ರಿಪ್ಪಿಗೆ 3,000 ರೂಪಾಯಿದಾಗ ಮಾಡೀನಿ ರೀ ಈ ವರ್ಷ. ಹೋದ ವರ್ಷ 2,000 ಹಿಂಗೆ ಮಾರ್ತಿದ್ರಿ, 2,000 2800 ಹಿಂಗೆ ಮಾರ್ತಿದ್ರಿ. ಈ ಸರಿ 3,000 ಮಾಡೀನಿ ಸರ್. ಎಲ್ಲ ದುಬಾರಿ ಆಗೈತೆ ಅಂತಂದು ಹಿಂಡಿ ತೌಡು ಎಲ್ಲ ದುಬಾರಿ ಆಗೈತೆ ಅಲ್ರಿ, ಅದು ವರ್ಕೌಟ್ ಆಗೋಲ್ಲ, ಪೆಟ್ರೋಲ್ ಗಿಟ್ರೋಲ್ ಎಲ್ಲ ಜಾಸ್ತಿ ಆಗೈತೆ ಅಂದು ನಾವು ಮಾರಿದ್ದು ಒಂದು 1.5 ಲಕ್ಷ 2 ಲಕ್ಷ ರೂಪಾಯಿ ಸನಿಯಾಗಿ ಬರ್ತದೆ ಸರ್ ವರ್ಷಕ್ಕೆ. ಹ್ಞೂ ರೀ, ಮೇವಿಗೆ ಅದಕ್ಕೆ ಸೌಟಿ ಮಾಡಿರ್ತೀವಿ ರೀ. ಒಮ್ಮೆ ಗೊಬ್ಬರ ತೊಗೊಲಿಲ್ಲ ಅಂದ್ರೆ ಸ್ಟಾಕ್ ಬಿದ್ದಿರ್ತೈತೆ ರೀ. ನಾವು ಯಾವಾಗ ಕೇಳ್ತಾರೆ ಅವಾಗ ರೈತರು ಗೊಬ್ಬರ ಕೊಡ್ತಿರ್ತೀವಿ ರೀ. ಎಷ್ಟು ಮಂದಿ ಕೆಲಸ ಮಾಡ್ತೀರಿ? ನಾವು 4-5 ಮಂದಿ ಇದ್ದೀವಿ ನೋಡಿ ಸರ್. ಮನೆಯನ್ನಾರ ಮಾಡಿದ್ರಿ, ಯಾರು ಆಳಿಲ್ಲ, ಎಲ್ಲ ನಾವು ಮಾಡ್ತೀವಿ ಸರ್. ನಾನು ನಮ್ಮ ತಮ್ಮ ಹಾಲು ಹಿಂಡ್ತೀವಿ ರೀ, ನಮ್ಮ ಹೆಣ್ಮಕ್ಳು ಹಾಲು ಹಿಂಡ್ತಾರೆ. ಮುಂಜಾನೆ ಲಸಿನಿಗೆ ಅದು ನಾವು ಇಬ್ಬರು ಅಣ್ಣ ತಮ್ಮ ಸಗಣಿ ಬೆಳಿತೀವಿ ರೀ. ಆಮ್ಯಾಗ ನಮ್ಮ ಹೆಣ್ಮಕ್ಳು ಬಂದು ನಮ್ಗೆ ಒಟ್ಟು ಕೈ ಕೊಡ್ತಾರೆ. 3 ಮಂದಿ ಇದು ಮಾಡ್ತೀವಿ ರೀ. ನಮ್ಮ ಅಪ್ಪಾರ ಊಟ ಮಾಡಿ ಬಂದು ಅವರು ದನ ಮೇಯಿಸ್ತಾರೆ. ಹೊಳ್ಳಿ ನಮ್ಮ ಅವ್ವಾರ ಮೊಮ್ಮಕ್ಳು ಕರ್ಕೊಳ್ಳೋದು. ಈಗ ಮನ್ಯಾಗ ಸ್ವಲ್ಪ ಹ್ಞೂ ರೀ ಮಾಡ್ಕೊತ ಈಗ ಇರ್ತಾರೆ. ಅವರು ಮೊದ್ಲು ಜಾಸ್ತಿ ಎಲ್ಲ ದುಡ್ದಾರಲ್ರಿ, ನಾವು ಈಗ ದುಡ್ಯಾಕೆ ಹಚ್ಚಾಗಿಲ್ಲ ರೀ ಅವ್ರಿಗೆ. ನೀವು ಆರಾಮಿರುವ, ಈಗ ಯಾಕೆ ಇಷ್ಟು ದಿವಸ ಕಷ್ಟಪಟ್ಟಿದ್ದಿ, ಇನ್ನು ಮುಂದೆ ನಾವು ಮಕ್ಕಳು ದೊಡ್ಡವರು, ನೀವು ಯಾಕೆ ದುಡಿತಿದ್ದಿ ಅಂತಂದು ನಾವು ದುಡಿಯೋದು ಬಿಡಿಸಿವ್ರಿ ಸರ್. ಈಗ ನಾವು ವರ್ಷದ ಲೆಕ್ಕ ಮಾಡಿರಿ ಸರ, ಈ ತಿಂಗಳ 1.5 ಲಕ್ಷ 1.5 ಲಕ್ಷ ರೂಪಾಯಿ 2 ಸನ್ಯಾಕ ಹಿಂಗೆ ದುಡಿತೀವಿ ರೀ. ಈ ಖರ್ಚು ತೆಗೆದ್ರೆ ಒಟ್ಟು ಒಬ್ಬೊಬ್ಬರಿಗೆ ನಾವು 4-5 ಮಂದಿ ಜನ ಕೆಲಸ ಮಾಡ್ತೀವಲ್ಲ, ಒಂದು 30,000 35,000-25,000 ರೂಪಾಯಿ ಸಾವಿಲ್ಲ ಒಬ್ಬೊಬ್ಬರಿಗೆ ಪಗಾರ ಬೀಳುತ್ತೆ ಸರ್ ತಿಂಗಳಿಗೆ. ಈಗ ಯಾರ ಕೈಗೆ ಏನು ಕೆಲಸ ಇಲ್ಲಲ್ರಿ ಸರ್, ನಾವು ಸ್ವಂತ ದುಡಿತೀವಿ, ಸ್ವಂತ ಜೀವನ ಮಾಡ್ತೀವಲ್ರಿ, ಇದಾ ನಮಗೆ ಬೇಷ್ ಅನಿಸ್ತದೆ ಸರ್. ನಾವು ಇನ್ನೂ ಒಂದು 10 ಎಮ್ಮುಗಳು ತಂದು ಇನ್ನೂ 10 ಇದನ್ನು ಮಾಡಿ ಇದನ್ನು ಜೀವನ ಸಾಗಿಸ್ಬೇಕನ್ನೋದು ಒಂದು ಇದೈತೆ ಸರ್. ನಮ್ಮದು ನಾಗಾವಿ ರೀ, ಗದಗ ಜಿಲ್ಲಾ ನಾಗಾವಿ ರೀ. ಮತ್ತು ನಾಗಾವಿ ಗ್ರಾಮದಾಗ ಕಾಶ್ಯಪ್ಪ ಪರ್ವ ಗೊರ್ವರ್ ರೀ. ನಮ್ದು 2004ರಾಗ ನಮ್ಗೆ ಏನು ಇದ್ದಿದ್ದೇ ಇಲ್ಲ ರೀ. ಅಗ್ದಿ ಬಡತನ ಅಂದ್ರೆ ಅಗ್ದಿ ಬಡತನ ಇತ್ತು ರೀ. ಈ ನಾವು ನಮ್ಮ ಮನೆಯವ್ರು ಏನು ಮಾಡ್ತಿದ್ರು, ಅವ್ರ ಅಣ್ಣ ತಮ್ಮಗಳು ಕುರಿಯಾಗ ಮಂದಿ ಕುರಿಯಾಗ ಸಂಬಳ ಇದ್ರಿ. ಅವರಾದ್ರೆ ಏನು ಸಂಬಳ ಕೊಡ್ತಿದ್ದಿಲ್ಲ ರೀ ಅವ್ರಿಗೆ. ಹಂಗೆ ಬರೀ ಮಂದಿ ಕುರಿಯಾಗ ಅಲ್ಲಿ ಇಲ್ಲಿ ದುಡ್ದು ಹಂಗೆ ಮನೆ ಬರ್ತಿದ್ರಿ. ಮನೆ ಬಂದಿಂದ ಏನು ಮಾಡಿದ್ರು, ಅವ್ರ ಅಣ್ಣಾರು ಹಿಂಗೆ ಹಂಗೆ ಹೊರಗಿನ ಹಾಲು ಮಾರಕತ್ತಿದ್ರಿ. ಅವರು ಹಾಲು ಮಾರುವಾಗ ಇವ್ರಿಗೆ ವಾರ 21 ವಾರಕ್ಕೆ 21 ದಿನಾನು 21 ರೂಪಾಯಿ ಕೊಡ್ತಿದ್ರಿ ಅವರು. ವಾರ ದಿವಸ 3 ರೂಪಾಯಿ ಹಾಕಿ 21 ರೂಪಾಯಿ ಕೊಡ್ತಿದ್ರಿ. ಕಡೆಗೆ ಅವ್ರದ್ದು ಮಾರಿ ಏನು ಮಾಡಿದ್ರೆ ನಮ್ಗೆ ಅಗ್ದಿ ಬಡತನ ಬಂದುಬಿಡ್ತೀರಿ. ಅವ್ರು ಏನು ಮಾಡ್ತಿದ್ರು, ಮನೆಗೆ ಬಂದು ಒಂದು ಸ್ವಲ್ಪ ಕುಂದಟ್ಲಿ ಏನು ಮಾಡ್ತಿದ್ರು ರೀ, ಬಂದು ನಿಮ್ಮ ಮನೆಗೆ ಕುಂತಿಲ್ಲ, ನಿನ್ನ ಹಾಲು ಮಾರಂಗಿಲ್ಲ ಏನಿಲ್ಲ ಅಂತಂದು ಇವ್ರ ಕೊಟ್ಟಾಗೆ ಜಗಳ ಮಾಡ್ತಿದ್ರಿ. ಅಂದಿಂದ ನಾವೇನು ಮಾಡಿದೆ, ಹಂಗೆ ನಾವು ಸ್ವಂತ ಮಾರಿದ್ರತ್ತಂತಂದು ಹೇಳ್ರಿ. ಆಗ ಫಸ್ಟಿಗೆ ಹಂಗೆ ನಾವು ಮಾರಿದ್ರತ್ತಂತಂದು ಹೇಳಿ ಒಂದು ಎಮ್ಮೆ ಗುಡ್ಡು ಕೊಡ್ಬೇಕಾದ್ರೆ ಯಾರೂ ನಮ್ಗೆ ಊರಾಗ ಸತ್ಯನ ನೀವು ಬಡ್ರು ಇದ್ದೀರಿ, ನಿಮ್ಗೆ ಹಾಲು ಯಾರೂ ಕೊಡೋಂಗಿಲ್ಲ, ನಿಮ್ಗೆ ರೊಕ್ಕ ಕೊಡೋಂಗಿಲ್ಲ, ನೀವು ಇಷ್ಟು ಬಡ್ರು ಇದ್ದೀರಿ, ನಮ್ದು ಹಾಲು ತುಂಬಿಸ್ಕೊಂಡು ನೀವು ರೊಕ್ಕ ಯಾವಾಗ ಕೊಡ್ಬೇಕಂತಂದು ಹೇಳಿ ನಮ್ಗೆ ಹಾಲು ಸತ್ಯ ಕೊಡಲಿಲ್ಲ ರೀ. ಅಂದಿಂದ ಹಿಂಗೆ ಈಗ ಮುಸ್ಲಿಮ ಅಂತಂದೇಳಿ ಬೂದ್ಯಾಳ ಇಬ್ರು ಸಭಾ ಅಂತಂದ್ರಿ. ಅವ ಹಿಂದಲ್ ಮನೆ ಮಲ್ಕಪ್ಪ ಅಂತಂದು ಹೇಳ್ರಿ. ಅವ್ರು ಏನು ಮಾಡಿದ್ರಿ, ಇಲ್ಲ ಹಂಗೆ ನಾವು ಕೊಡ್ತೀವಿ ನನ್ನ ಮಗಳ, ನಾವು ನಿಮ್ಮ ಪಾಠ ನೋಡ್ಲಾರೆ ಮಕ್ಳು ಮರಿ ಕಟ್ಕೊಂಡು ಅಂತಂದು 6 ಮಕ್ಳು ನನಗೆ ಬರೀ 2 ವರ್ಷಕ್ಕೊಂದು ಹಡ್ದಿದ್ರಿ ನಾನು. ಅಂದಿಂದ ನಂಗೆ ತೋರು ಅಂತಂದೇಳಿ ಅವ್ರು ಹಾಲು ಕೊಟ್ಟಿದ್ರಿ ಫಸ್ಟ್ ನಮ್ಗೆ. ಅವ್ರು ಹಾಲು ಕೊಟ್ಟಿಂದ ನಾವು ಹಂಗೆ 1 2 ಅಂತಂದು ಹಂಗೆ ಮಾರ್ಕೊಂತ ಬಂದ್ರಿ. ಮಾರಿಂದ ಅವ್ರು ಆವಾಗ ಮಾರಿದ್ರಿ. ಮಾರಿಂದ ಮತ್ತೇನು ಮಾಡಿದ್ರಿ, ಅದ್ರಾಗ ನಮ್ಗೆ ಹೊಟ್ಟೆ ತುಂಬಲಿಲ್ಲ ರೀ. ಹೊಟ್ಟೆ ತುಂಬಿದಾಗಲೇ ಇವರು ಹುಂಚಿ ಗಿಡ ಬಡ್ಯಕ್ಕೆ ಹೋಗಿದ್ರಿ. ಇಲ್ಲೇ ಊರಾಗ ಅಲ್ಲಿ ಹುಂಚಿ ಗಿಡ ಬರಕ್ಕೆ ಹೋಗಿದ್ರಿ. ಬಡ್ಯಕ್ಕೆ ಹೋಗೋದ್ನಾಗ ಒಂದು ದಿನ ಏನು ಮಾಡಿದ್ರಿ, ಹುಂಚಿ ಗಿಡದಾಗಿದ್ದ ಬಿದ್ದ್ರಿ ಅವರು. ಬಿದ್ದು ನಡ ಕೈ ಕಾಲು ಎಲ್ಲ ಮುರಿತ್ರಿ ಅವಾಗ. ಮೂರ್ತಿಂದ ಆದ ಮಕ್ಳು ಕರ್ಕೊಂಡು ಅಲ್ಲಿ ಹಾಲು ಮಾರಿ ಬರ್ಬೇಕು. ಅಲ್ಲಿ ಗದಿನಾಗ ಕಟ್ಟರ್ ಅಂತೇಳಿ ಹೋಗ್ಬೇಕು ರೀ. ಕಟ್ಟರ್ ಅಂತೇಳಿ ಹೋಗಿ ಅವ್ರು ತೋರ್ಸ್ಕೊಂಡು ಬರ್ದು 1 ಉಪವಾಸ 2 ಉಪವಾಸ ಹಿಂಗೆ ಬಿದ್ದಿರಿ ನಾನು. ಬಿದ್ದಿಂದ ಏನು ಮಾಡಿದ್ರಿ, ಕಡೆಗೆ ಮಗ ಒಂದು ಸ್ವಲ್ಪ ತಿಳುವಳಿಕೆ ಬಂತು. ತಿಳುವಳಿಕೆ ಬಂದಿಂದ ನಾವು ಏನು ಮಾಡಿದ್ರಿ, ಇಲ್ಲಿ ಬೇರೆದಾರು ಹೊರಕ್ಕೆ ಹೋಗಿದ್ರಿ. ದಿವಸ 35 ರೂಪಾಯಿ ಹೋಗಿದ್ರಿ. ನಾನು 9 ವರ್ಷ ಮಟ್ಟ ಗದಿನಾಗ ಹೊತ್ತು ಹಾಲು ಮಾರಿದ್ರಿ. ಹಾಲು ಮಾರೋ ಮುಂದಾಗಿನ ಅಲ್ಲಿ ಅಂಗಡಿಯವ್ರು ಏನಾರು ಒಂದು ಸ್ವಲ್ಪ ಕಿರಾಣಿ ಸಂತಿ ಪಂತಿ ಮಾಡ್ಕೊಂಬ ಅಂದ್ರೆ ಏನಾದ್ರು ಮಾಡಿ ಅವ್ರು ಬಾಂಡೆ ತಿಕ್ಕಿ ಬರ್ತಿದ್ರಿ. ನಾನು 2 ಹೊತ್ತು ಬಾಂಡೆ ತಿಕ್ಕಿ ಅವ್ರು 20-30 ರೂಪಾಯಿ ಪಗಾರ ಕೊಡ್ತಿದ್ರು ಅವರು. ಅದ ಪಗಾರ ನನ್ನ ಮಕ್ಕಳಿಗೆ ಎಲ್ಲ ಅಕ್ಕಿ ಜೋಳ ಹಿಟ್ಟು ತಂದು ಕೊಡ್ದು ಆಗೋದಿಲ್ಲ ಅನ್ನೋ ಸಲುವಾಗಿ ಅದನ್ನ ಅರ್ಧ ಕೊಳಕ್ಕೆ ಬಾಳೆಹಣ್ಣು ಮಾವಿನಹಣ್ಣು ಇಂಥವೆಲ್ಲ ತಿನ್ನಿಸಿ ನನ್ನ ಮಕ್ಕಳು ನಾನು ಜೋಪಾನ ಮಾಡಿದ್ರಿ. ಜೋಪಾನ ಮಾಡಿದ ಮಾತಿತ್ತ ಮಕ್ಕಳು ಅಂದ್ರೆ, ಇವ ಎಷ್ಟಂತ ನೀನು ಕ್ಯಾನ್ ಹೊತ್ತು ಸಾಯ್ತಿದ್ದಿ, ನನಗೊಂದು ಸ್ವಲ್ಪ ಮನೆ ತೋರಿಸ್ಬಿಡಿವ, ನಾನು ಬರ್ತೀನಿ ಅಂತಂದ್ರಿ. ಆತ್ಪ ನನ್ನ ಮಗನ ಅಂತಂದೇಳಿ ಮತ್ತು ಈ ದೊಡ್ಡ ಮಗ ಮನೆ ತೋರಿಸಿದ್ರಿ. ತೋರಿಸಿಂದ ಒಂದು 3 ತಿಂಗಳ ಮಟ್ಟ ಸಂಖ್ಯೆಯಲ್ಲಿ ತೊಗೊಂಡು ಅಡ್ಡಾಡಿದ್ರಿ. ಅಲ್ಲಿ ಭಾಳ ಹಚ್ಕೊಂಡಿದ್ರಿ ಗದಿನಾಗ. ಅವ್ರೇಂದ್ರೆ ಅಲ್ಪರಮ್ಮ ನಿನ್ನ ಮಗ ಗಾಡಿ ಕೊಡಿಸಿ ಬಿಡ್ತೀವಿ, ಗಾಡಿ ಬರ್ಲಾಗ್ತವೆ ಅಂತಂದ್ರಿ. ಬ್ಯಾಡ್ರಿ, ನಮ್ಗೆ ಸಾಲ ಅಂದ್ರೆ ದೊಡ್ಡ ನಮ್ಗೆ ಹೆದರಿಕೆ ಬರ್ತೈತಿ, ಬ್ಯಾಡ. ಇಲ್ವಾ ನೀನು ಸಾಲನ ಕಟ್ಟೋದು ಬೇಡ,
ನಿನ್ಗೆ ಹಂಗೆ ಕೊಡ್ತೀನಿ ನಾವು, ನೀನು ಇಷ್ಟು ಇದದೀಪ ಅಂದಾಗ ನೀನು 8-10 ವರ್ಷ ಆತು ನಮ್ಗೆ ಹಾಲು ಹಾಕೈತಿ ಅಂತ ಹಿಂಗಂದ್ರಿ ಅಂದು. ಮತ್ತು ಅವರು ಹಂಗೆ ಒಂದು ಎಮ್ಮೆ ಗುಡ್ಡಿ 2 ಹಿಂಗೆ ತೊಗೊತ ಬಂದ್ರಿ. ತೊಗೊಂಬಂದಿಂದ ಮತ್ತು ಇಲ್ಲಿ ಮಟನ ಬೇಸಿದ್ರಿ ನಾವು ಹಂಗಾಗಿ ಮನ್ಯಾಗ ಏನು 6 ಜನ ಅದೀವಲ್ಲ ರೀ, 6 ಜನನೂ ಯಾರು ಎದಕ್ಕೂ ಹೋಗಂಗಿಲ್ಲ ರೀ. ಅವ್ರು ಎಲ್ಲರೂ ನಮ್ದು ಮಾಡ್ಕೊಂಡು ನಮ್ಮ ಮನ್ಯಾಗ ಇರ್ತಾರೆ. ನಮ್ದೇನು ಒಂದು ಭೂಮಿ ಇಲ್ಲ ರೀ. ಯಾವ ಗೋರ್ಮೆಂಟಿಂದ ನಮ್ಗೆ 10 ರೂಪಾಯಿ ನಮ್ಗೆ ಸಬ್ಸಿಡಿ ಸಾಲ ಅಂತಿಲ್ಲ ರೀ. ಯಾವುದೋ ಒಟ್ಟು ನಮಗೆ ಗೋರ್ಮೆಂಟ್ಲಿಂದ ನಮಗೇನು ಲಾಭ ಇಲ್ಲ ರೀ. ಮತ್ತು ಮಕ್ಳು ಅಲ್ಲಿದ್ದ ಇಲ್ಲಿ ಮಟ್ಟ ಮತ್ತು ಚಲೋ ಮಾಡ್ಕೊತ ಬಂದ್ರಿ. ಒಂದ್ರಲಿಂದ ಹೆಂಗೆ ಬೆಳೆಸ್ತೀವಿ ಅಂದ್ರೆ ಹಾಗೆ ರೀ, ಹಿಂಗೆ ಎಲ್ಲಿ ಸಂಘನಾಗ ಹಿಂಗೆ ಸಾಲ ತೊಗೊಳ್ಳೋದು ಕಟ್ಟೋದು, ಸಾಲ ತೊಗೊಳ್ಳೋದು ಕಟ್ಟೋದು ಹಿಂಗೆ ಮಾಡ್ಕೊತಾನೆ ಬಂದಿರಿ ನಾವು. ಮರಿ ಹಾಕಿದ್ದು ಇಟ್ಕೊಂಡಿರಿ ನಾವು. ಮತ್ತು ಒಂದು 2 ವರ್ಷ 3 ವರ್ಷ ಆದಿರಲಿ ನಾವು ಮಾರೋದು ಮತ್ತು ಹೊಳೆ ತೊಗೋದು. ಮತ್ತು ಹಿಂಗೆ ಎಲ್ಲರ ಸಂಘನಾಗ 1 ಲಕ್ಷ 2 ಲಕ್ಷ ತೊಗೋದು. ಅವ್ರು ತಿಂಗಳ ನಮ್ಮ ಮನೆಗೆ ನಾವು ಹಿಂಡಿ ರೊಟ್ಟಿ ತಿಂದ್ರೆ ಕಂತು ಬಾಕಿ ಕಟ್ಕೊತ ಬಂದಿರಿ ನಾವು. ಯಾರದನ್ನು 10 ಅಂತೇಳಿ 10 ರೂಪಾಯಿ ಸಾಲ ಮಾಡಲಿಲ್ಲ ರೀ ನಾವು. ಹಿಂಗೆ ಇಲ್ಲಿ ಮಠ ಮಾಡ್ಕೊತ ಬಂದು ಈ ಒಂದು 50-60 ದನ ಮಾಡ್ಕೊಂಡ್ರಿ ನಮಗೆ. ಈಗ ಎಲ್ಲರೂ ಅದ್ರ ಮ್ಯಾಗ ಮಾಡ್ಕೊತೀವಿ. ಮತ್ತು ಎಲ್ಲರೂ ಊರನ್ನರಿಗೆ ಎಲ್ಲರಿಗೆ ಚಲೋ ಆಗಿದ್ದಲ್ಲ ರೀ ಮಕ್ಕಳು ನಾವೆಲ್ಲರೂ. ಮತ್ತು ಎಲ್ಲರೂ ಊರನ್ನರು ಎಲ್ಲರೂ ಕೂಡಿ ಆಯ್ಕೆ ಮಾಡಿ ಗ್ರಾಮ ಪಂಚಾಯತಿ ಇಲೆಕ್ಷನ್ಗೆ ಕೊಟ್ರಿ. ನಾವು ಬ್ಯಾಡ ಬಿಡಿಯಪ್ಪ ನಮಗೆ ಬಡವ್ರು ಎಲ್ಲ ಯಾಕೆ ಬೇಕಾಗಿತ್ತು ನಮಗೆ, ನಾವು ಅಲ್ಲೇ ಹಿಂದಿಲ್ಲ ನೀನು ಕೊಡ್ದ ಮತ್ತು ನಾವು ಯಾರಿಗೆ ಕೊಡಂಗಿಲ್ಲ ನೀನು ಆಗೋದು ಅಂತಂದು ಎಲ್ಲರೂ ಊರನ್ನರು ಸರ್ಕಾರ ಕೊಟ್ರಿ. ಕೊಟ್ಟಿಂದ ಮತ್ತು ಒಂದನೇ ವಾರ್ಡಿಗೆ ಇಷ್ಟೂರ್ಕಿನ್ನ 15 ಮಂದಿಗಿನ್ನಕ್ಕಿನ್ನ ಓಟ ಹೈಯೆಸ್ಟ್ ಓಟ್ ತೊಗೊಂಡಿಂದ ಮತ್ತು ಈಗ ಎಲ್ಲ ಕೆಲಸ ಈಗ ಅಭಿವೃದ್ಧಿ ಕೆಲಸನ ಮಾಡೀನಿ. ಶಾಲೆ ಕಂಪೌಂಡ್ ಮಾಡೀನಿ ರೀ, ಈ ಸುಡಗಟ್ಟಿ ಇವು ಮಾಡೀನಿ ರೀ. ಒಟ್ಟು ಒಂದು 10-15 ಕೆಲಸ ಇಷ್ಟು ಮಾಡೀನಿ ರೀ. ಇಷ್ಟು ಮಾಡಿ ಈಗ ಇಲ್ಲಿ ಮಟ್ಟ ಈಗ ನಮಗೇನು ಅಂದ್ರೆ ನೋಡಿರಿ ಎಲ್ಲ ಇದರಿಂದ ನಮ್ಗೆ ಆಶೀರ್ವಾದ ರೀ. ನಾವು ಅಂದ್ರೆ ಅವರು 4 ಮಂದಿ ಹೇಳ್ತಾರೆ ರೀ. 4 ಮಂದಿ ಅಂದ್ರೆ 2 ಸ್ವಸ್ಥರು ಹೇಳ್ತಾರೆ ರೀ, 2 ಮಕ್ಳು ಹೇಳ್ತಾರೆ ರೀ. ಅಂದ್ರೆ ಒಬ್ಬಕ್ಕೆ ಸಸಿ ಈಗ ಪ್ರೆಸೆಂಟ್ ಅದಾಳ್ರಿ ಈಗ ಆಕೆ ಇಲ್ಲಿ ಬರ್ದಾಗಲಿ ಎಲ್ಲ ಇದ್ರಾಗ ರೀ. ಯಾರು ಒಂದು ಮಕ್ಕಳು ಮರಿ ಯಾರು ಎದಕ್ಕೂ ಹೋಗೋದಿಲ್ಲ ಅಲ್ರಿ. ಮತ್ತು ನಾವು ವರ್ಷ ಏನು ಮಾಡ್ತೀವಿ ಅಂದ್ರೆ ಸಂಗೊಳ್ಳಿ ರಾಯಣ್ಣನ ಇದಿತ್ತು ನೋಡ್ರಿ ಆಗಸ್ಟ್ 15ಕ್ಕೆ ನಾವು ಮೂರೋಜ್ ಹಾಸ್ಟೆಲ್ಗೆ ಇಲ್ಲಿ ಕೂಡಿ ಅವತ್ತಿನ ದಿನದ ಒಂದು 100 ಲೀಟ್ರ್ ಹಾಲು ಆಗವಲ್ರಿ ರೀ. ಅವ್ರಿಗೆ ನಾವು ಅವತ್ತು ಹಾಲು ನಿಖರಣೆ ಮಾಡ್ತಿದ್ರಿ. ಈಗ 2 ವರ್ಷ ಕರೋಣ ಬಂತಲ್ಲ ಅದನ್ನು ಮಾಡಲಿಲ್ಲ ರೀ ನಾವು. ಹಾಗಾಗಿ ಏನೈತ್ರಿ ಆ ದೇವ್ರು ನಮಗೆ ಮೈಲಾಲಿಂಗಪ್ಪನ ಆಶೀರ್ವಾದದಿಂದ ಮತ್ತು ಜನರ ಆಶೀರ್ವಾದದಿಂದ ಎಲ್ಲರ ಆಶೀರ್ವಾದದಿಂದ ಇಲ್ಲಿ ಮಠ ಬಂದು ನಮ್ಮ ಮನೆಯವ್ರು ಏನು ನೋಡ್ರಿ ಇಷ್ಟುದು ದನ ಅವನ್ನ ಕಾಯ್ಕೊಂಬರ್ತಾನೆ ರೀ. ನಾವೇನೈತ್ರಿ ಇಷ್ಟು ಎಲ್ಲರ ಮಕ್ಕಳು ಸ್ವಸ್ಥರು ಎಲ್ಲರೂ ಕೂಡ ಏನು ಮಾಡ್ತೀರಿ ನಾವು ಇದೇ ಕೆಲಸನ ಮಾಡ್ತೀರಿ. ಮತ್ತು ನಾವು ಯಾವುದೋ ಹೊಲಕ್ಕೂ ಹೋಗಂಗಿಲ್ಲ ರೀ, ಏನು ಮಾಡಿ ಮುಂಜಾನೆ ಬೆಳಗ್ಗೆ ಮಕ್ಕಳು ಸ್ವಸ್ಥರ ಮಾಡ್ತಾರೆ. ಮತ್ತು ಅವ್ರು ಹಾಲು ತೊಗೊಂಡು ಹೋಗ್ತಾರೆ. ಹಾಲು ತೊಗೊಂಡೆ ಮುಂಜಾನೆ ಹೋದರೆ ಸಂಜೆ ಮುಂದೆ ಮಧ್ಯಾಹ್ನ 2 ಗಂಟೆಗೆ ಬರ್ತಾರೆ. ಬಂದು 1 ತಾಸು ರೆಸ್ಟ್ ತೊಗೊಂಡು ಮತ್ತು ಹೊಳೆ ಸಂಜೆ ಮುಂದೆ 6 ಗಂಟೆಗೆ ಹಿಡ್ಕೊಂಡು ಹೋಗಿ ಮತ್ತು ರಾತ್ರಿ 10-11ಕ್ಕೆ ಬರ್ತಾರೆ. ಊಟ ಮಾಡಿ ಮಕ್ಕೋಬೇಕಾದ್ರೆ ಅವ್ರಿಗೆ 12 ಗಂಟೆ ಆಕೈತ್ರಿ. ಅದ್ರ ಮಕ್ಳು ಇಷ್ಟಕ್ಕೊಂದು ಶ್ರಮ ಪಡ್ತಾರೆ. ನಾವು ಏನು ಬೇರೆದೇನಿಲ್ಲ ಮತ್ತೊಬ್ಬರು ಹೊಲದ ಮೇಲೆ ಹೋಗಿ ನಾವು ನಿಂದಿರ್ದಿಲ್ಲ ರೀ. ಯಾಕಂದ್ರೆ ನಮ್ಗೆ ಅದರಲ್ಲಿಂದ ನಮ್ಗೆ ಉತ್ಪನ್ನ ಆಗೈತೆ ರೀ. ನಾವು ಅದರಲ್ಲಿಂದನೇ ಹೋದಾಗಿವಿ ರೀ. ಹಾಗಾಗಿ ನಾವು ಇನ್ನೂ 4 ದನ ಹೆಚ್ಚಿಗೆ ಕಟ್ಟಿ ಅದನ್ನ ಮಾಡ್ತೀರಿ. ಆರು ಹೊಲದ ಪಲ್ದ ನಮಗೇನು ನಾವು ಮಾರಕ್ಕೆ ತೊಗೊತೀರಿ. ವರ್ಷ 40 ಗಾಡಿ 50 ಗಾಡಿ ತೊಗೊತೀರಿ. ತೊಗೊಂಡು ಮತ್ತು ತಿಪ್ಪಿ ಇರ್ತೈತಲ್ಲ ರೀ, ಸಗಣಿ ಮಾರ್ತೀವಿ ರೀ. ಸಗಣಿ ಮಾರಲಿಲ್ಲ ಅಂತಂದ್ರೆ ಈ ವರ್ಷ ಮಾರಲಿಲ್ಲಪ್ಪ ಅಂತಂದ್ರೆ ಅದನ್ನ ಈ ಹಾಲಿಂದ್ರಾಗನ ಏನು ಮಾಡ್ತಾರೆ ಅವರು ಅದನ್ನ ದುಂಡಿಗಿಟ್ಟು ಅದನ್ನ ಮೇವು ತಂದು ಒಟ್ಕೊತಾರೆ. ಆ ಹೊತ್ತಿನಾಕರ ಒಂದು ತಿಂಗಳ ದಿನ ಒಂದು 20-30 ಮಂದಿ ಕಾಯಂ ಇರ್ತಾರೆ. ಅವ್ರಿಗೆ ಏನು ಮನ್ಯಾಗ ಊಟ ನಾಷ್ಟ ಎಲ್ಲ ಇಲ್ಲೇ ಮನ್ಯಾಗ ಮಾಡಿಸ್ತೀವಿ ರೀ. ಹಿಂಗೆ ಇಷ್ಟು ಮೊದ್ಲಿಂದ ಅದು ಬರೀ ಒಂದು ಇದನ್ನೇ ಇಲ್ಲ ರೀ. ಈಗ ಅವಾಗಿನ ಬರ್ತಂದ ನೋಡ್ರಿ ರಾತ್ರಿ ಮುಕ್ಕೋಬೇಕಾರಿ ನಾನು ಹಾಲು ಕೊಟ್ಟು ಏನು ಮಾಡ್ತಿದ್ರಿ 8-9 ಗಂಟೆಗೆ ಬಂದ್ರೆ ಉಣ್ಣಾಕ ಸಹಿತ ಕೂಡಿದ್ದಿದ್ದಿಲ್ಲ ರೀ. ನಮಗೆ ಮಕ್ಳು ಕರ್ಕೊಂಡು ಹತ್ಕೊಂತ ಹಂಗೆ ಮುಕ್ಕೊಂತಿದ್ರಿ. ಯಾಕಂದ್ರೆ ಇವರು ಶಾಣ್ಯರು ಇದ್ದಿದ್ದಿಲ್ಲ ರೀ. ಆಗ ಇವರು ಅಷ್ಟು ತಿಳ್ವಕ್ಕೇನು ಇದ್ದಿದ್ದಿಲ್ಲ ರೀ. ಮಕ್ಕಳನ್ನ 4 ಮಂದಿ ಲಗ್ನ ಮಾಡಿರಿ. ಎಲ್ಲಿ 10 ಪೈಸೆ ಸಾಲ ಮಾಡಿ ಲಗ್ನ ಮಾಡಿಲ್ಲ ನಾನು. 3 ಮಂದಿ ಹೆಣ್ಮಕ್ಳು ಮಾಡೀನಿ ರೀ, 2 ಗಂಡು ಮಕ್ಳು ಮಾಡೀನಿ. ಯಾರ ಕಡೆಗೆ ಕೊಡ್ರಿಪ್ಪ ನನ್ನ ಮಕ್ಕಳು ಲಗ್ನ ಮಾಡ್ತೀನಿ, ನಾ ಬಡಿ ಒಯ್ದೀನಿ ಅಂದ ನಾ ಯಾರ ಮನೆ ಐತಿಲ್ಲ ನನ್ನ ಹತ್ತಲ್ಲಿ ಎಷ್ಟು ಇರ್ತೈತಿ ಅಷ್ಟ ಕಟ್ಕೊಂಡು ನಾನು ಮಕ್ಳು ಮರಿ ಲಗ್ನ ಮಾಡೀನಿ ರೀ. ಎಲ್ಲರಿಗೆ ಈಗ ಒಬ್ಬ ಇಷ್ಟರದ್ದು 3 ಮಂದಿ ಹೆಣ್ಮಕ್ಳನ್ನ ಹಿಡ್ದಾರ ರೀ. ಇನ್ನೊಬ್ಬಕ್ಕೆ ಸಣ್ಣಕ್ಕೆ ಅದ ರೀ. 12 ಮಂದಿ ಮೊಮ್ಮಕ್ಳು ಅದ ರೀ. 120-100 ಹಾಕ್ತಾರೆ ರೀ. ಹಾಕ್ತಾರೆ. ಅವ್ರಿಬ್ಬರು ಮಕ್ಳು ಹಾಕಿ ಬರ್ತಾರೆ. ಈಗ ಒಬ್ಬ ಈಗ ಹೋದ್ನಲ್ರಿ ಹಾಲು ಹೊಡ್ತೇವೆ ಅಂತಂದು ಹೇಳಿ ಒಬ್ಬ ಒಟ್ಲೋಗಿ ಹೋಗ್ಕನ್ರಿ ರೀ. ಇವು ಒಂದು ಸ್ವಲ್ಪ ಲೇಟ್ ಹಾಕೋನ್ ರೀ. ಮತ್ತು ಬಂದಿಂದು ಒಂದು ಏನು ಒಟ್ಟು ಕಾಂಟ್ರಾಕ್ಟ್ರ್ ಕೆಲಸ ಹಿಡಿದಂದ್ರೆ ಮತ್ತು ಹೊಳ್ಳಿ ಬಂದು ಇವಾಗ ಮಾಡ್ತಾನೆ ರೀ. ಉದ್ದಿದ್ದು ಏನೈತೆ ನೋಡಿರಿ ಮಧ್ಯಾಹ್ನದ ಬಳೆವು ಸ್ವಸ್ಥರು ಅವ್ರು ಮಾಡ್ಕೊತಾರೆ. ಅವ್ರು ಇದ್ರಾಗ ಮಾಡ್ಕೊತಾರೆ. ಮತ್ತು ಇನ್ನಿಬ್ಬರು ಒಬ್ಬಾಕಿ ಮಗಳು ಒಬ್ಬಾಕಿ ಕೆಳಗೆ ಊರು ಹೋಗ್ಯಾರ ಅವ್ರು. ಅವರಿಬ್ಬರು ಬಂದ್ರೆ ಅವ್ರು ಇದ್ರಾಗ ಮಾಡ್ತಾರೆ. ಇಷ್ಟು ಮಾಡ್ತೀರಿ. ನನ್ನ ಹೆಸರು ಪಾರ್ವ ಕಶ್ಯಪ್ಪ ಗುರು ರೀ. ಸರ್ಕಾರದಿಂದ ಏನು 1 ರೂಪಾಯಿನ ನಮ್ಗೆ ಕೊಟ್ಟಿಲ್ಲ ರೀ. ಬೇಕಾದ್ರೆ ಎಲ್ಲಿ ಸರ್ಕಾರದಾಗ ಕೇಳಂತ ಹೇಳ್ತೀರಿ ಹೇಳ್ತೀನಿ. ಯಾವುದು ಎಲ್ಲದ್ರಿ ಬರೀ ಒಂದು 3-4 ಹೋರ್ಸ್ ಹತ್ತಿರಿ ಡಾಕ್ಟರಿಗೆ ಕರ್ಕೊಂಬಂದು ಪೋಸ್ಟ್ ಮಾರ್ಟಮ್ ಮಾಡಿ ಎಲ್ಲ ಮಾಡಿದ್ರೆ ಅವ್ರು ಬರುವಂಥದ್ದು ಅಂದನ್ ಸತಿನೂ ಕೊಡಲಿಲ್ಲ ರೀ. ಅವ್ರು ನಮಗೆ ಪೋಸ್ಟ್ ಮಾರ್ಟಮ್ ಮಾಡಿ ಅವರು ಡಾಕ್ಟರ್ ಸತಿ ಹೊರಟಿದ್ದಾರೆ ರೀ.
ಅದಕ್ಕೆ ಏನೇನು ಕೊಡಲಿ ನೋಡ್ರಿ ಅಷ್ಟು 3-4 ದನ ಸತ್ತು ನಮ್ಗೆ ಯಾವ ಗೋರ್ಮೆಂಟಿಂದ ನಮ್ಗೆ 10 ರೂಪಾಯಿ ಸಹಾಯಧನ ಕೊಟ್ಟಿಲ್ಲ ನಮ್ಗೆ. ಇದು ಬರ್ತಾವೆ ನೋಡ್ರಿ, ಹೈನುಗಾರಿಕೆ ಅಂತ ಬರ್ತಾವಲ್ಲ, ಹೈನುಗಾರಿಕೆ ಕೊಟ್ಟಿಲ್ಲ ರೀ, ಸಬ್ಸಿಡಿ ಅಂತ ಬರ್ತಾವೆ ಅದನ್ನು ಕೊಟ್ಟಿಲ್ಲ. ಒಟ್ಟು ಗೋರ್ಮೆಂಟಿಂದ ನಮಗೇನಿಲ್ಲ ನೋಡ್ರಿ. ಎಲ್ಲ ನನ್ನ ಮಕ್ಕಳು ನಾವು ಗಂಡರು ದುಡಿದು ಏನು ನಮ್ಮ ರೊಟ್ಟಿ ಕಸು ಮಾಡಿ ದುಡಿತೀವಿ, ಇದೇ ನಮ್ಗೆ ಆಶೀರ್ವಾದ. ಇನ್ನು ನನ್ನ ಮಕ್ಕಳಿಗೆ ನಮಗೆ ನನ್ನ ಮಂತ್ಯಾನ ಕುಟುಂಬಕ್ಕನ ಇನ್ನೂ ದೇವ್ರಲಿಂದ ನಿಮ್ಮಿಂದ ಇನ್ನೂ ಒಟ್ಟು ನಮಗೆ ಹೆಚ್ಚಿನ ಆಶೀರ್ವಾದ ಕೊಡಲಿ, ನಾವು ಇದ್ರಾಗನ ಇದನ್ನು ಮಾಡ್ತೀವಿ. ಎಲ್ಲ ಪರಮಾತ್ಮ ಆಶೀರ್ವಾದ ಸರ, ತಂದೆ ತಾಯಿ ಆಶೀರ್ವಾದ. ಅವ್ರಲ್ಲಿದ್ದ ನಮ್ಗೆ ದೇವ್ರ ಶಕ್ತಿ ಕೊಟ್ಟಾನ, ನಾವು ದುಡಿತೀವಿ. ಇನ್ನೊಂದು ನಮ್ಗೆ 10 ಮಂದಿಗೆ ಸಾಕಷ್ಟು ಶಕ್ತಿ ಕೊಡಪ್ಪ ಅಂತ ದೇವರಲ್ಲಿ ಬೇಡ್ಕೊತೀನಿ ಸರ್. ನನ್ನ ಹೆಸರು ಶಿವಲೀಲಾ ನಿಂಬಣ್ಣ ಗೌರವರ್ ಅಂತೇಳ್ರಿ. ನಾವು ಈಗ ಬಂದು 10 ವರ್ಷ ಆತ್ರಿ ನಾಗಾವಿಗೆ ಬಂದ್ರಿ. ನಾವು ಯಾರ್ದು ಮಂದಿ ಹೊಲಕ್ಕೆ ಹೋಗೋದಿಲ್ಲ ಒಟ್ಟ. ನಮ್ಮ ಹೈನುಗಾರಿಕೆಗೆ ದಿನಾನು ಇಲ್ಲೇ ನಮ್ಮ ಮನೆಯವರು ನಮ್ಮ ಮೈದನ ಅವರೆಲ್ಲರೂ ಹಾಲು ಮಾಡ್ತಾರೆ ರೀ. ನಾವು ಮನೆ ಕೆಲಸನ ಮಾಡ್ತೀವಿ ರೀ. ಯಾರು ಒಬ್ಬರು ನಮ್ಮ ಮನ್ಯಾಗ ಮಂದಿ ಹೊಲಕ್ಕೆ ಬುತ್ತಿ ಕಟ್ಕೊಂಡು ಹೋಗಿದ್ದು ಗೊತ್ತೇ ಇಲ್ಲ ರೀ. ಇಷ್ಟು ವರ್ಷ ಆತು ಬಂದು ನಾನು ಯಾರನ್ನ ಒಬ್ಬರೂ ಹೊರಗೆ ಕಳಿಸಿಲ್ಲ ರೀ ಅವರು. ಇಲ್ಲೇ ನಮ್ಮ ದನ ಕರ ಜೋಪಾನ ಮಾಡ್ಕೊತ ಮಧ್ಯಾಹ್ನ ಎಲ್ಲರೂ ಬಿಟ್ಕೊಂಡು ಹೋಗಿರ್ತಾರೆ ದನ. ನಾವು ಮಧ್ಯಾಹ್ನದಾಗ ಬಂದು ನೆಲ ಸಗಣಿ ತೆಗೆದು ಕಸ ಹೊಡೆದು ಕರಕ ನೀರು ಪಾರು ಕುಡಿಸೋದು ಅವನ್ನೆಲ್ಲ ಕೆಲಸ ಮಾಡಿ ಮನೆಯಾಗೆ ಇರ್ತೀವಿ ರೀ. ನಾವು ಎಲ್ಲಿ ಇಷ್ಟು ವರ್ಷ ಆದರೂ ನಮ್ಮನ್ನ ಒಂದು ಹೊಲಕ್ಕೆ ಹೋಗಂದಿಲ್ಲ ರೀ. ನಮ್ಮ ಅತ್ತೆ ನಮ್ಮ ಎಲ್ಲರೂ ಚಲೋ ಅದ ರೀ. ನಮ್ಮ ಮನೆಯವರು, ನಮ್ಮ ಮೈದನ, ನಮ್ಮ ತಂಗಿ. ಈಗ ಅವ್ರದ್ದು ಒಂದು 2 ವರ್ಷ ಆತ್ರಿ ಮದುವೆಯಾಗಿ. ಅವರು ನಮ್ಮ ಜೋಡಿನೇ ಬರ್ತಾರೆ. ಈಗ ಇಬ್ಬರು ಕೂಡ ಬರ್ತೀವಿ. ಅವಾಗ ಒಬ್ಬರೇ ಇದ್ದೀವಿ ರೀ. ನಮ್ಮ ಚಿಗವರು, ನಮ್ಮ ಕಾಕಾರು ಇಷ್ಟರು ಕೂಡೇ ಮಾಡ್ತಿದ್ವಿ ರೀ ಅವಾಗ. ಇವತ್ತೇನೋ ಅವ್ರು ಇಲ್ಲರಿ ಅಷ್ಟೇ ರೀ. ಅವರು ಈಗ ಯಾವಾಗ ಇವರು ದನ ಕಟ್ಟರ ಅವ್ರ ಅವರ ಅಷ್ಟೇ ಅದ ರೀ. ನಮ್ಮ ಕಾಕಾರ, ನಮ್ಮ ಚಿಗವರು ನಾ ಬಂದು ಸುಟ್ಟು ಅಂದ್ರೆ ನಾವು ಅವ್ರು ಕೂಡಿ ಅಂದ್ರೆ ಅಷ್ಟ್ರು ಕೂಡೇ ಮಾಡ್ಕೊತೀವಿ ರೀ. ಅವರು ಇವರು ನಾವ್ಯಾಕೆ ಮಾಡ್ಬೇಕು ಅನ್ನೋ ಭೇದ ಭಾವ ಅವ್ರ ಕಡೆ ಯಾವತ್ತೂ ಬಂದಿಲ್ಲ ರೀ. ಈಗ ಹಂಗಾಗಿ ನಾವು ಯಾರು ಹೊಲ್ಕೂ ಹೋಗೋದನ್ನು ನಮ್ಮ ಮನ್ಯಾಗ ಇದ್ದು ಕೆಲಸ ಮಾಡ್ತೀವಿ. ನಮ್ಮ ಮಂದಿ ಹೊಲ್ಕೆ ಹೋಗೋವಂಥ ರೂಢಿ ಇಟ್ಟೇ ಇಲ್ಲ ರೀ ನಮ್ಮ ಮನ್ಯಾಗ ಯಾರು. ಇದೇ ನಮ್ಗೆ ಚಲೋ ಅನ್ಸೈತೆ ರೀ. ಮತ್ತು ಮಂದಿ ಹೊಲ ಬೇಡ ಹೋಗೋದು ಇದೇ ಮಾಡ್ಕೊಂಡು ಹೋದ್ರೆ ರಗಡಾಗತ್ತೆ. ತಿಂಗಳ ಒಂದು 25-30 ಸಾವಿರ ರೂಪಾಯಿ ಪಗಾರ ಬೀಳ್ತೈತೆ ರೀ. ಮನೆಗೂ ಬಲ್ಕ್ ಹೋಗೋ ಅವಶ್ಯಕತೆ ಏನಿಲ್ಲ ಅಂತಂದು ನಮ್ಮ ಮನೆಯವರು ಇಲ್ಲೇ ಮನ್ಯಾಗ ಇಳಿಸ್ತಾರೆ. ಯಾರ್ದು ಕೆಲ್ಸಕ್ಕೆ ಹೋಗೋದು ಬೇಡ ಅಂತಾರೆ. ಅಕ್ಕರು ಆದಂಥ ನಮ್ಮ ಪರವಕ್ಕರು ಆದಂಥ ನಮ್ಮ ನಿಮ್ಮಣ್ಣರು, ಅವ್ರ ಯಜಮಾನ್ರು ಆಕಿ ಒಂದು ಆಕಳಿಂದ ಒಂದು ಬಡತನ ಪರಿಸ್ಥಿತಿಯಿಂದ ರೀ ಒಂದು ಗದಿನಾಗ ಒಬ್ಬರು ಹಾಲು ಅವರು ಅಕ್ಕಂಗಿರಾಗಿ ನಡ್ಕೊಂಡಿದ್ರು. ಅದೊಂದು ಆಕಳಿಂದನೇ ಅವರು ಇಷ್ಟು ಬೆಳಗ್ಗೆ 4 ಜನರಲ್ಲಿಗೆ ಏನಾಗೋದ್ದಂಗೆ ಇವತ್ತು ನಮ್ಮ ಪರವಕ್ಕರ್ಲಿಂದ ಮಕ್ಕಳನ್ನ 3 ಮಂದಿ ಹೆಣ್ಮಕ್ಳು ಖರ್ಚು ಮಾಡ್ಯಾರ. ಮತ್ತು ಒಂದು 2-3 ಪ್ಲಾಟ್ ಇಟ್ಕೊಂಡವ್ರು. ಮತ್ತು ಈಗ ಏನೋ ದೇವ್ರಲಿಂದ ಒಂದು 50 ದನ ಹಾಕೋರಿ. 50 ದನಲಿಂದನೇ ಮತ್ತು ಅವ್ರು ಇನ್ನೂ ದನಕ್ಕೆ ದಿನ ಮನ್ಯಾಗ ಅವ್ರ ಭೂಮಿ ಇಲ್ರಿ, ಹಾಲಿನ ಯಾವರ ಮೇಲೆ ಅವ್ರದ್ದು ಜೀವನ ರೀ ಪೂರ್ತಿ. ಹಾಲು ಗದಿಗೆ ಓದೋರು ಮನೆಗೆ ದಿನ 2 ಹೊತ್ತು ಹಾಕ್ತಾರೆ ರೀ. ಹೆಣ್ಮಕ್ಳು ಅವ್ರ ಗಂಡ ಮನೆಗೆ ಎಲ್ಲರನ್ನೂ ಖರ್ಚು ಮಾಡಿ ಕೊಟ್ಟಾರ್ರಿ. ಇಲ್ಲೇ ಸಸ್ತ್ಯಾರ ಅದ ರೀ. ಒಬ್ಬಾಕಿ ಮಗಳನ್ನ ಇಟ್ಕೊಂಡು ಇಲ್ಲೇ ಇದ್ರಾಗ ಕೊಟ್ಟಿದ್ರಿ. ಒಟ್ಟು ಏನ್ರಿ ಭೂಮಿ ಇಲ್ರಿ ಅವ್ರಿಗೆ, ಭೂಮಿ ಅನ್ನೋದು ಏಟೇಟು ಇಲ್ರಿ. ಒಟ್ಟು ಈಗ ಹಾಲಿನ ವ್ಯಾಪಾರ ಮೇಲೇ ಅವ್ರದ್ದು ಮತ್ತು ಎಲ್ಲರೂ ಇಂಪ್ರೂವ್ ಆಗ್ಯಾರ ರೀ. ಗೋರ್ಮೆಂಟ್ಲಿಂದ ಸಹಾಯ ಏನಿಲ್ಲ ರೀ, ಪೂರ್ತಿ ಬರ್ತಾನೆ ರೀ. ಒಂದೇ ಅಂಕಣ ಮನೆ ರೀ ಅವ್ರದ್ದು. ಒಂದೇ ಅಂಕಣದಾಗ ಒಂದೊಂದು ಹೆಣ್ಮಗಳು ಬಂದಿಂದ ನಮ್ಮ ಪರಿಸ್ಥಿತಿ ಅಂದ್ರೆ ಇಲ್ರಿ. ಇಬ್ಬರದು ಮೈದು ಮಾವುಗಳದ್ದು ಒಂದೊಂದು ಅಂಕಣ ಮನೆ ಜಾಗ ತೊಗೊಂಡು ಇಷ್ಟು ಉತ್ಪನ್ನ ಮಾಡ್ಯಾಳ್ರಿ. ಪರಮ್ಮ ಗೊರವರ್ ಈಗ ಅಧ್ಯಕ್ಷರು ಈ ವರ್ಷ ಮಾಡಿ ಆಗ್ಯಾರ ಅಧ್ಯಕ್ಷ ಆಗ್ಯಾರ. ಹ್ಞೂ ರೀ, ಅದರ ಲಾಭ ಏನು ಅಧ್ಯಕ್ಷರಾಗ್ಯಾರ. ಗ್ರಾಮ ಪಂಚಾಯತ್ ಇಷ್ಟೂರು ರೀ. ಓಟು ಬಹುಮತಲಿಂದ ಬಂದಾಳ್ರಿ. 1ನೇ ವಾರ್ಡಿಗೆ ನಮ್ಗೆಲ್ಲರಿಗಿಂತ ಹೆಚ್ಚಿಗೆ ಲೀಡ್ ತೊಗೊಂಡ. ಅವೆಲ್ಲ ಅಲ್ರಿ. 1 ಕಿಲೋ ಅಕ್ಕಿ ಆಗಿಲ್ಲ ಇಷ್ಟೂರು, ಅರ್ಧ ಕಿಲೋ ಅಕ್ಕಿಯಾಗಿ ಜೀವನ ಸಾಗಿಸ್ಬೇಕ್ರಿ. ಆಗುಲ್ ಪರಿಸ್ಥಿತಿ ರೀ ಅವ್ರದ್ದು ರೀ. ಅರ್ಧ ಕಿಲೋ ಅಕ್ಕಿ ರೀ. ಆ ಹೆಣ್ಮಗಳಿಗೆ ಕಷ್ಟ ಭಾಳ ಬಿಟ್ಟಾಳ್ರಿ ಪರವಕ್ಕರ್. ಈಗ ದೇವ್ರು ಕೊಟ್ಟಾನ್ರಿ. ಮಕ್ಕಳನ್ನು ಶಾಣೆ ಅದಾವ್ರಿ. ಹಾಲು ಅಡ್ಡಾಡಿ ಗದಗಿಷ್ಟು ಸಿಟಿ ಒಳಗೆ ಕರ ತೆಗೆದು ಮನೆಗೆ ಒಂದು ಬಿಡಂಗಿಲ್ಲ ರೀ. ಹಾಲು ಕೊಟ್ಟು 2 ಹೊತ್ತು ಬರ್ತಾರೆ ರೀ. ಏನು ರೀ ಭೂಮಿ ಇಲ್ರಿ, ಗೋರ್ಮೆಂಟ್ಲಿಂದ ಅವ್ರಿಗೆ ಸಹಾಯ ಇಲ್ಲ ರೀ. ಈಗೇನು ಅವ್ರು ಏನು ಮಾಡಿದ್ರು ಒಟ್ಟು ತಮ್ಮ ಸ್ವಂತ ಬುದ್ಧಿಲಿಂದನೇ ಉತ್ಪನ್ನ ಮಾಡಿಕೊಂಡು ಚಲೋ ಅದ ರೀ. ಅವ್ರು ಮಾಡ್ಕೊಂಡು ಹುಡ್ರು ಹಿರಿಯ ಮುತ್ತಣ್ಣ ಅಂತೇಳಿ ಅವನು ಹಿರಿಯ ಮಗ, ಅವ್ರ ತಾಯಿ ಮಾತುಗಳು ಹಾಕಿ ತಟ್ಟಂಗಿಲ್ಲ ರೀ. ಅಣ್ಣ ತಮ್ಮರು ಒಕ್ಕಟ್ಟು ಅದ ರೀ. ಮತ್ತು ಬೈಗೆ ಟ್ರ್ಯಾಕ್ಟರ್ ಮಾಡ್ಯಾರ ರೀ, ಒಂದು ಕಾರ್ ತೊಗೊಂಡಾರ್ರಿ. ಸಾಕಷ್ಟು ಚಲೋ ಅದ ರೀ. ನನ್ನ ಹೆಸರು ಕರಿಯಪ್ಪ ಕಣಿವೆ ರೀ.